ವಿನಯ್ ಪಾತ್ರ ಅಫ್ಕೋರ್ಸ್ ಎಲ್ಲರೂ ಕೂಡ ರಿಲೇಟ್ ಆಗುವಂಥದ್ದು. ಒಬ್ಬ ಯಂಗ್ಸ್ಟರ್ ಅದರಲ್ಲಿ ಒಂದು ಬಾಲ್ಯದ ಒಂದು ಸ್ನೇಹ ಇದೆ, ಅದಾದ್ಮೇಲೆ ದೊಡ್ಡವರಾಗ್ತಾನೂ ಆ ಸ್ನೇಹ ಜೀವಂತ ಇರುತ್ತೆ, ಜೊತೆಗೆ ಒಂದು ಪ್ರೀತಿ ಇದೆ, ಅಮ್ಮನ ಪ್ರೀತಿ ಇದೆ, ತಂದೆಯ ಕಾಳಜಿ ಇದೆ, ಅಜ್ಜಿಯ ಕಾಳಜಿ ಇದೆ, ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕಂತ. ಸೊ ಕಂಪ್ಲೀಟ್ ಅಂದ್ರೆ ಈಗಿನ ಯೂತ್ಗೆ ತುಂಬಾ ಈಸಿಯಾಗಿ ರಿಲೇಟ್ ಆಗ್ಬೋದು. ಆಮೇಲೆ ಅದೇ ಯಾವ್ದು ಅನ್ಕೊಂತ ಅಂದ್ರೆ ಈಗಿನ ಯೂತ್ಗೆ ಏನಂದ್ರೆ ಈಗ ಲೈಫ್ದೊಂದು ಪ್ಲಾನ್ ಇರುತ್ತೆ, ಆಮೇಲೆ ನಮ್ದೊಂದು ಪ್ಲಾನ್ ಇರುತ್ತೆ. ಅದೆರಡು ಪ್ಲಾನ್ ಮ್ಯಾಚ್ ಆದಾಗ ಅದ್ ಸಕ್ಸಸ್ ಇಲ್ಲ, ಗೆಲುವು ಸಿಗುತ್ತೆ ಅಂತ. ಸೊ ಈ ಸಿನಿಮಾದಲ್ಲಿ ಎಷ್ಟೊಂದು ಸುನಿಯಾ ಡೆಲಿಬ್ರೇಟ್ಲಿ ಹೇಳ್ದೇನೆ ಎಷ್ಟೊಂದು ಮೆಸೇಜಸ್ ಜನಕ್ಕೆ ತಲುಪಿದೆ. ಅವರವರೇ ಒಂದೊಂದು ಮೆಸೇಜಸ್ ಕಲ್ತು. ಈಗ ಮೊನ್ನೆ ಮೈಸೂರಿಗೆ ಹೋದಾಗ ಒಂದು ಫ್ಯಾನ್ ಬಂದು ಹೇಳಿದ್ರು, ಈ ತರ ನಂದು ಹುಡುಗಿದು ತುಂಬಾ ಪ್ರಾಬ್ಲಮ್ ಇತ್ತು, ಸಿನಿಮಾ ನೋಡಿದ್ಮೇಲೆ ಸರಿ ಆಯ್ತು. ಏನ್ ಸರಿ ಆಯ್ತು ಹೇಳಂದ್ರೆ ಗೊತ್ತಿಲ್ಲ, ಇಲ್ಲ ನಂಗೆ ಸರಿ ಆಯ್ತು, ಈಗ ನಂಗೆ ಕ್ಲಾರಿಟಿ ಬಂತು ಅಂತ ಹೇಳ್ತಾರೆ. ಸೊ ಅಂದ್ರೆ ಸುನಿ, ನಿಜ ಜೀವನದಲ್ಲಿ ನೀವು ಭಗ್ನ ಪ್ರೇಮಿನ ಅಥವಾ ಯಶಸ್ವಿ ಪ್ರೇಮಿನ? ಯಶಸ್ವಿ ಪ್ರೇಮಿ. ನಾನು ಒಂದೇ ಹುಡುಗಿನ ಲವ್ ಮಾಡಿದ್ದು, ನಾನು ಅವ್ರನ್ನೇ ಮದುವೆ ಆಗಿದೆ. ಸೊ ಭಗ್ನ ಪ್ರೇಮಗಳು ಯಾವ್ದು ಇರ್ಲಿಲ್ಲ ಮದುವೆ? ಇಲ್ಲ ಇಲ್ಲ ಇಲ್ಲ, ನಾನು ಇಂಡಸ್ಟ್ರಿಗೆ ಬಂದ್ಮೇಲೆ ಲವ್ ಆಂಗಲ್ ಹೋಗೇ ಇರ್ಲಿಲ್ಲ. ಇದು ನೋಡೋ ಹುಡುಗಿ ಚೆನ್ನಾಗಿದ್ದಾಳೆ ಹಿಂಗೆಲ್ಲ ಮಾತಾಡ್ತಿದ್ದ. ಬಟ್ ಅಂದ್ರೆ ಒಂದು ನಮ್ಗೆ ಆ ಕ್ವಾಲಿಟಿ ಇರ್ಲಿಲ್ಲ. ಈ ಹುಡುಗಿನ ಕರ್ಕೊಂಡು ನಾನ್ ತಿರ್ಗಾ ಬೈಕಲ್ಲಿ ಎಲ್ಲ ಸುತ್ತಿ ಎಲ್ಲಿಂದ ಆಗುತ್ತೆ ನಮ್ ಕೈಲಿ ಅಂತ ನಾವು ನಮ್ದೇನೋ ಒಂದ್ ಮಾಡೋಣ ಅಂತ ಅನ್ಕೊಂಡಿದ್ದ ಅಷ್ಟೇ. ಸುನಿ ಇದು ಹೇಳಿದಾಗ ಹಿಂದಿಂದ ಒಂದು ನೆನಪಾಗುತ್ತೆ, ಒಂದು ಎಕ್ಸ್ಟ್ರಾರ್ಡಿನರಿ ಪ್ರೊಮೋ ಲೈನ್ ಕೊಟ್ಟಿದ್ರು ಸುನಿ ಅವಾಗ. ನಿಮಗೆ ನೀನ್ ಹುಡುಗಿಯಲ್ಲಿ ಏನ್ ನೋಡ್ತೀಯಾ ಅಂತ ಕೇಳಿದ್ರೆ ರಕ್ಷಿತ್ ಶೆಟ್ಟಿ ಕೇಳಿದ್ರೆ ರಕ್ಷಿತ್ ಶೆಟ್ಟಿ ಹೇಳ್ತಾರೆ, ಡಿಪೆಂಡ್ಸ್, ಹುಡುಗಿ ಬರ್ತಿದ್ದಾಳೋ ಅಥವಾ ಹೋಗ್ತಿದ್ದಾಳೋ. ಅದು ಕೊಟ್ಟಂತ ಮಹಾತ್ಮ ನಮ್ಮ ಸುನಿ ಅವರು ಅಂತ ಒಂದು ಬ್ಯೂಟಿಫುಲ್ ಲೈನ್ಗಳನ್ನ, ಪ್ರೊಮೋ ಲೈನ್ಗಳನ್ನ ಕೊಟ್ಟಿದ್ರು ನಮ್ಮ ಸುನಿ. ಬಟ್ ಈ ಸಿನಿಮಾದಲ್ಲಿ ಅಂತದ್ ಯಾವುದೇ ಡಬಲ್ ಮೀನಿಂಗ್ ಆಗ್ಲಿ, ಎಲ್ಲೋ ಒಂದು ಫ್ಯಾಮಿಲಿ ಕೂತಾಗ ಮುಜುಗರ ಆಗುವಂತಾಗ್ಲಿ ಯಾವ ಸೀನು ಇಲ್ಲ ಆ ಥರದ್ದು. ಎಲ್ಲರೂ ಕೂಡ ಪ್ರತಿಯೊಂದು ಏಜ್ ಗ್ರೂಪ್ ಕೂಡ ಬಂದು ಕೂತು ಎಂಜಾಯ್ ಮಾಡುವಂಥದ್ದು. ಅಂಡ್ ಹ್ಯೂಮರ್ ಅಂದ್ರು ಅವರು, ಎಲ್ಲೂ ಆ ಹ್ಯೂಮರ್ ಅನ್ನ ತುರುಕಿಲ್ಲ. ವಿನಯ್ ಕಾಮಿಡಿ ಮಾಡಿದ್ರು ಕೂಡ ವಿನಯ್ ಕಾಮಿಡಿ ಮಾಡ್ತಿರಲ್ಲ, ಬಟ್ ಅವ್ರು ಮಾಡಿದ್ದನ್ನ ಜನ ಎಂಜಾಯ್ ಮಾಡ್ತಾರೆ, ನಗ್ತಾರೆ. ಅಂದ್ರೆ ಎರಡು ವಿಷಯ ಫಸ್ಟೇ ಫಿಕ್ಸ್ ಅದು. ಒಂದು ವಿನಯ್ ಸರ್ ಯೂಶಲಿ ನಾನು ಬರೀತಾ ಆ ಲೈನ್ಗೆ ಹೋಗ್ತೀನಿ, ಅದು ಹುಡುಗರ ಜೊತೆ ಮಾತಾಡ್ಬೇಕ್ರಿ, ಅವರು ಎಣ್ಣೆ ಪಾರ್ಟಿ ಮಾಡೋದು ಆ ರೀತಿದೆಲ್ಲ ಇದೆ. ಅಂತ ಟೈಮಲ್ಲಿ ಏನೋ ಒಂದು ಸಿಕ್ಬಿಡುತ್ತೆ ನನ್ಗೆ. ಬಟ್ ಇದು ಒಂದು ದೊಡ್ಡ ಮನೆಗೆ ಮಾಡ್ತಾ ಇದೀನಿ ಅಂತ ಒಂದು ಇಡೀ ಫ್ಯಾಮಿಲಿ ಸಿನಿಮಾ. ನಾನು ಯಾವ್ದನ್ನು ಇಷ್ಟು ಫ್ಯಾಮಿಲಿ ಮಾಡಿರ್ಲಿಲ್ಲ. ಅಪ್ಪ ಅಮ್ಮ, ಅಜ್ಜಿ ಈ ರೀತಿ ಪಾತ್ರಗಳನ್ನೆಲ್ಲ ಒಳಗೊಂಡು ಮಾಡಿರ್ಲಿಲ್ಲ. ಸೊ ನನ್ಗೆ ಆಸೆ ಇದ್ದಿದ್ದು ಕಂಪ್ಲೀಟ್ ಇಡೀ ಫ್ಯಾಮಿಲಿ ಬಂದು, ಅಂದ್ರೆ ಅಜ್ಜಿ ಇರ್ಬೋದು, ಮೊಮ್ಮಗ ಇರ್ಬೋದು, ಒಂದು 4ನೇ ಕ್ಲಾಸ್ ಹುಡುಗ ಇರ್ಬೋದು, ಅಥವಾ 80 ವರ್ಷದ ಅಜ್ಜಿ ಬಂದು ನೋಡಿದ್ರೆ ಇದೊಂದು ನೀಟ್ ಫಿಲಮ್ ಅಂತ ಇರ್ಬೇಕು ಅನ್ನೋ ಕಾರಣಕ್ಕೆ ಇದ್ ಮಾಡಿದೆ. ಬಟ್ ಕ್ಯಾರೆಕ್ಟರೈಸೇಷನ್ ಹೋಗ್ತಾ ಹೋಗ್ತಾ ಅಂದ್ರೆ ವಿನಯ್ ಸರ್ ಕೊಡ್ತಾ, ನಾನು ಕೆಲವ್ರನ್ನ ನೋಡಿರ್ತೀವಿ ಅಭ್ಯಸಿಸ್ತಾ, ಸಿಗರೇಟ್ ಕೊಟ್ಟಿದ್ಕೆ ಯುಬಾರೆ ಬಂತ ಇಲ್ದಿರ ನೀಟ್ ಯೂ ಸಿನಿಮಾ. ಅಂಡ್ ಇನ್ನು ಎಷ್ಟು ಸ್ಮಾರ್ಟ್ ಅಂದ್ರೆ ಸುನಿ, ಅವ್ರು ಇನ್ನು ತಮ್ಮ ಸಿನಿಮಾದು ಪ್ರಮೋಷನ್ ಇದ್ರಲ್ಲಿ ಹಾಕ್ಬಿಟ್ಟಿದ್ದಾರೆ, ಅವತಾರ ಪುರುಷ 2 ಬರ್ಬೇಕು, ಈ ಸಿನಿಮಾ ಹೆಂಗೋ ಕ್ಲಿಕ್ ಆಗುತ್ತೆ, ಇದ್ರಲ್ಲಿ ಅವತಾರ ಪುರುಷರು ಸೇರಿಸೋಣ ಅಂತ ಹೇಳಿ. ವೆರಿ ಸ್ಮಾರ್ಟ್ ಸುನಿ. ವರ್ಕ್ ಮಾಡಕ್ ಒಂದು ಫಿಲಂ ಬೇಕಿತ್ತು, ಬೇರೆ ಫಿಲಂ ಅದೇ ಬೇಕಿತ್ತು. ಅವ್ರ ಪರ್ಮಿಷನ್ ಎಂತ ಮೋಡಗಳು, ಖಾಲಿ ಖಾಲಿ ಮೋಡಗಳನ್ನ ನೀವು ಡಬ್ಬಿಂಗ್ ಮಾಡ್ತಾ ಇರ್ತೀರಾ. ಮೋಡ ಕವಿದ ವಾತಾವರಣ, ಮೋಡ ಕವಿದ ವಾತಾವರಣ ಅದನ್ನೇ ಇಡ್ಬೇಕಿತ್ತು. ಯಾಕೆ ಅವತಾರ ಪುರುಷ ಬಂತು? ಸ್ಮಾರ್ಟ್. ಆ ಸ್ಮಾರ್ಟ್ನೆಸ್ ಇರ್ಬೇಕು ಅಫ್ಕೋರ್ಸ್ ಅಲ್ವಾ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎಲ್ಲವೂ ಕೂಡ ನಡೀತಾ ಇದ್ದಾಗ್ಲೇ ನಡೆಯೋದು ಜೀವನ ಅಂತ ಹೇಳಿ ಅವ್ರು ಹೇಳಿದಾಗೆ ಲೈಫ್ ಒಂದ್ ಪ್ಲಾನ್ ಮಾಡಿರುತ್ತೆ, ನಮ್ದೊಂದು ಪ್ಲಾನ್ ಇರುತ್ತೆ. ಸೊ ಆ ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ಕೊಡೋ ಟ್ವಿಸ್ಟ್ ಇದೆಯಲ್ಲ, ಹೌದು ಲೈಫ್ ನಿನ್ಗೋಸ್ಕರ ಒಂದು ಪ್ಲಾನ್ ಇದೆ, ಬಟ್ ನಿನ್ನ ಪ್ಲಾನ್ ಅನ್ನ ನೀನ್ ತುಂಬಾ ಜೀವಿಸಿದ್ರೆ, ಅದಕ್ಕೋಸ್ಕರ ನೀನ್ ಕಷ್ಟಪಟ್ರೆ ಅದು ಕೂಡ ಫಲಿಸಬಹುದು ಅನ್ನುವಂಥ ಒಂದು ಮಾತು. ಸೊ ಎಕ್ಸ್ಟ್ರಾರ್ಡಿನರಿ ಆದಂತಹ ಒಂದು ಪಾಯಿಂಟ್. ಲೊಕೇಶನ್ಗಳು, ರಾಜಸ್ಥಾನ್ ಹೋದ್ರಿ, ಮುಂಬೈ ಹೋದ್ರಿ, ಸೊ ಎಲ್ಲಾ ಕಡೆನೂ ಸುತ್ಕೊಂಡು ಬಂದಿದ್ರಿ, ಹೇಗೆ ಅನಿಸ್ತು ಲೊಕೇಶನ್ಸ್ ಇದೆಲ್ಲ? ಫಸ್ಟ್ ಬೆಂಗಳೂರು ಸ್ಟಾರ್ಟ್ ಮಾಡಿದೀವಿ ಶೂಟ್, ತುಂಬಾ ಚೆನ್ನಾಗಿತ್ತು. ಆಮೇಲೆ ಮೈಸೂರ್. ಸೊ ಇಲ್ಲಿ ಓಕೆ, ರಾಜಸ್ಥಾನ್ ಅಂಡ್ ಬಾಂಬೆ ಇಟ್ ವಾಸ್ ವೆರಿ ಹಾಟ್, ಅಂಡ್ ವಿ ವೆಂಟ್ ಇನ್ ಏಪ್ರಿಲ್ ಮೇ ಟೈಮ್. ಸೊ ತುಂಬಾ ಹಾಟ್ ಆಗಿತ್ತು ಕ್ಲೈಮೇಟ್. ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಬಟ್ ಅದೇ ಟೀಮ್ ಎಲ್ಲ ಸ್ವಲ್ಪ ಲೈಕ್ ವೆರಿ ಜಾಲಿ ಚಿಲ್ ಟೀಮ್. ಸೊ ಅಷ್ಟು ಏನು ಡಿಫಿಕಲ್ಟಿ ನಿಮ್ಗೆ ಅನ್ಸಲ್ಲ. ಮೇಡಮ್ ತುಂಬಾ ಸಪೋರ್ಟ್ ಮಾಡಿದ್ರು, ಕ್ಯಾಮ್ರಾಮನ್ಗೆಲ್ಲ ಹೇಳ್ತಿದ್ರು ಸರ್ ಸ್ಕಿಮ್ಮರ್ ಎಲ್ಲ ಹಾಕಲ್ವಾ ನೀವು ಹೇಳ್ತಿದ್ರು. ನಾವಲ್ಲಿ ಬರೀ ಕ್ಯಾಮ್ರಾ ಇಟ್ಕೊಂಡು ಹೋಗಿ ರಾಜಸ್ಥಾನ್ಗೆಲ್ಲ ಯೂನಿಟ್ ಹೆಂಗ್ ಕರ್ಕೊಂಡು ಹೋಗೋಣ. ನಾವು ಬ್ಯಾಂಗ್ಳೂರಿಂದ ಬಂದು ಅಷ್ಟು ಕಂಪ್ಲೇಂಟ್ ಮಾಡ್ತಿಲ್ಲ, ಇವ್ರು ಚೆನ್ನೈಯಿಂದ ಬಂದು ಫಸ್ಟ್ ಟೈಮ್ ಲೈಕ್ ಅದೊಂದು ಹೆವಿ ಸೀನ್, ಅದು ಕ್ಲೈಮ್ಯಾಕ್ಸ್ ಪೋರ್ಷನ್, ಫಸ್ಟ್ ಡೇ ಇನ್ ರಾಜಸ್ಥಾನ್, ಅಂಡ್ ಇಟ್ ವಾಸ್ ಲೈಕ್ ಸೂಪರ್ ಹಾಟ್ ಫೋರ್ಟ್ ಮೇಲೆ. ಸೊ ಐಸ್ ಓಪನ್ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೋಸ್ಕರನೇ ಕೇಳಿದೆ
ಸೊ ಐಸ್ ಓಪನ್ ಮಾಡ್ಲಿಲ್ಲ ಅಂತ ಹೇಳಿದಕ್ಕೆ ನೆನಪಾಯ್ತು. ಕೊರಿಯಾ ಎಲ್ಲ ಮಾತಾಡಿದ್ರಿ, ಕೊರಿಯನ್ ತುಂಬಾ ಸಿನಿಮಾಗಳನ್ನ ನೋಡ್ತಿರಂತೆ, ಕೊರಿಯನ್ ಸಿನಿಮಾಗಳು. ಸೌತ್ ಕೊರಿಯಾದ, ನಾರ್ತ್ ಕೊರಿಯಾದ? ಸೌತ್ ಕೊರಿಯಾ ನಾರ್ತ್ ಕೊರಿಯಾ ಆಕ್ಚುಲಿ ತುಂಬಾ ಜನ ಗೊತ್ತಿಲ್ಲ. ಅದು ನಾನು ಥಿಯೇಟರ್ ಅಲ್ಲಿ ಎಲ್ಲ ನಗ್ತಾರೆ. ನಾನು ರೀಸೆಂಟ್ ಆಗಿ ಸೌತ್ ಕೊರಿಯಾಗ ಹೋದೆ, ಅವಾಗ ಎಷ್ಟೊಂದ್ ಜನ ಕೇಳಿದ್ರು ನೀವು ಸೌತ್ ಕೊರಿಯಾಗ ಹೋದ್ರ ನಾರ್ತ್ ಕೊರಿಯಾಗ ಹೋದ್ರ ಅಂತ. ನಾನು ಹೇಳಿದೆ ನಾರ್ತ್ ಕೊರಿಯಾಗ ಹೋಗಲ್ಲ, ಸೌತ್ ಕೊರಿಯಾ ಮಾತ್ರ ಹೋಗ್ಬೋದು ಅಂತ. ಕೊರಿಯನ್ ಬರುತ್ತಾ, ಮಾತಾಡಿದಿರಾ? ತುಂಬಾ ಫೇಮಸ್ ಡೈಲಾಗ್ಸ್ ಇದೆ ಸಿನಿಮಾದಲ್ಲಿ ಕೊರಿಯನ್. ಅದು ಇವತ್ತು ರಿವೀಲ್ ಮಾಡಿ ಅಟ್ಲೀಸ್ಟ್ ಇವಾಗ ಕೊರಿಯನ್ ಡೈಲಾಗ್ಸ್. ಅದೇನಂದ್ರೆ ಅದು ಆ ಕ್ಷಣಕ್ಕೆ ಅತಿಶಯ ಮಧುರ ನಗ್ಸಕ್ಕೆ ಸಿನಿಮಾದಲ್ಲಿ ಮಾತ್ರ ಮಾಡಿದ್ದು, ಇಲ್ಲ ಅಂದ್ರೆ ಮಾಡಲ್ಲ. ಇಲ್ಲಿ ಮಾತಾಡಿ, ಇಲ್ಲಿ ಮಾತಾಡಿ, ಒಂದೆರಡು ಮಾತಾಡಿ, ಒಂಚೂರು ಉದ್ದ ಮಾಡ್ಕೊಂಡು. ಲವ್ಲಿ, ಸೋ ನೈಸ್. ಎನಿವೆ, ಸಿನಿಮಾ ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿದೆ, ಜನ ಇಷ್ಟಪಡ್ತಾ ಇದಾರೆ. ತುಂಬಾ ಸಿಂಪಲ್ ಆಗಿ ಹೇಳಿದ್ರು ಕೂಡ ಅಷ್ಟು ಎಕ್ಸ್ಟ್ರಾರ್ಡಿನರಿ ಆಗಿದೆ ಅನ್ನುವಂತ ಒಂದು ಒಪಿನಿಯನ್ ಎಲ್ಲರಿಂದ ಬರ್ತಾ ಇದೆ. ಈಗ ಹೇಗೆ ಅನಿಸ್ತಾ ಇದೆ? ಈಗ ತುಂಬಾ ಖುಷಿ ಇದೆ. ಆಕ್ಚುಲಿ ಎಲ್ಲ ಟೈಮು ಇದೇ ಹೇಳ್ತೀವಿ, ಜನ ರೆಸ್ಪಾನ್ಸ್ ಎಕ್ಸ್ಟ್ರಾರ್ಡಿನರಿ ಅಂತ. ಬಟ್ ಫಸ್ಟ್ ಡೇ ಸ್ವಲ್ಪ ಕಂಗಾಲಾಗಿದ್ ನಿಜ. ನಾವು ಅಂದ್ರೆ ಪ್ರಮೋಷನ್ ಮಾಡಿದ್ದು, ಓಪನಿಂಗ್ ಟ್ರೇಲರ್, ಟೀಸರ್, ಸಾಂಗ್ಸ್ ಎಲ್ಲರೂ ಪಾಸಿಟಿವ್ ರೆಸ್ಪಾನ್ಸ್ ಇತ್ತು. ಆ ಲೆವೆಲ್ ಓಪನಿಂಗ್ ಸಿಗ್ಲಿಲ್ಲ ಅಂತ. ಬಟ್ ಸಾಟರ್ಡೆ ಸಂಡೇ ಪಿಕಪ್ ಆಯ್ತು. ಆಮೇಲೆ ಲಕ್ಕಿಲಿ ವೀಕ್ ಡೇ ಪಿಕಪ್ ಆಗಿದ್ದು ನಮ್ಗೆ ತುಂಬಾ ಖುಷಿ. ಯೂಶಲಿ ಹಿಂಗ್ ಸ್ಯಾಟರ್ಡೆ ಸಂಡೇ ವೀಕ್ ಡೇ ಎಂತಾದ್ರೂ ಡ್ರಾಪ್ ಆಗುತ್ತೆ. ಬಟ್ ನಮ್ದು ವೀಕ್ ಡೇ ಹಿಂಗಾಗಿದ್ದು. ಈಗ ನಿನ್ನೆ ಒಂದು 7-8 ಶೋ ಹೌಸ್ಫುಲ್, ಮೈಸೂರು ಹೌಸ್ಫುಲ್, ಶಿವಮೊಗ್ಗ ಹೌಸ್ಫುಲ್, ದಾವಣಗೆರೆ, ಇವೆಲ್ಲ ತುಂಬಾ ಚೆನ್ನಾಗಿ ಹೋಗ್ತಿದ್ರು. ಸೊ ಸಖತ್ ಖುಷಿ. ಈ ಸ್ಯಾಟರ್ಡೆ ಸಂಡೇ ಒಂದು ಮಿರಾಕಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಖಂಡಿತ ಆಗುತ್ತೆ. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತಾರಲ್ಲ, ಹಾಗೆ ಸುನಿ ಅವರ ಜೀವನದಲ್ಲೂ ಕೂಡ ಸ್ಲೋ ಆಗಿ ಸ್ಟಾರ್ಟ್ ಆದ್ರೂ ಕೂಡ ಎಕ್ಸ್ಟ್ರಾರ್ಡಿನರಿ ಆದಂತಹ ಒಂದು ಗೋಲ್ ಖಂಡಿತವಾಗ್ಲೂ ಅಚೀವ್ ಮಾಡೇ ಮಾಡ್ತೀರಿ. ಅಫ್ಕೋರ್ಸ್ ಈ ಸಿನಿಮಾದಲ್ಲಿ ಅಂತ ಎಲ್ಲಾ ಕ್ವಾಲಿಟೀಸ್ ಇದೆ. ಸೊ ನಿಮಗೆ ಏನೇನು ಎಕ್ಸ್ಪೆಕ್ಟೇಷನ್ಸ್ ಇದೆ, ಏನ್ ಹೇಳ್ತೀರಿ? ವಿ ಆರ್ ವೆರಿ ಹ್ಯಾಪಿ, ತುಂಬಾ ಖುಷಿಯಾಗಿದೆ. ಅಂಡ್ ಅನುರಾಗ ಪಾತ್ರ ಇಸ್ ಲೈಕ್ ವೆರಿ ವೆರಿ ಸ್ಪೆಷಲ್ ಟು ಮಿ, ಬಿಕಾಸ್ ಅದರಲ್ಲಿ ಏನೊಂದು ಫಿಸಿಕಲಿ ಇಟ್ ವಾಸ್ ನಾಟ್ ಡಿಮ್ಯಾಂಡಿಂಗ್. ಒಂದು ಲೈಕ್ ಹೀರೋಯಿನ್ ಅಂದ್ರೆ ಹಿಂಗೆ ಇರಬೇಕು, ಸ್ಲಿಮ್ ಫಿಟ್, ಆ ಥರ ಏನೂ ಇಲ್ಲ. ವೆರಿ ಕ್ಯಾಶುವಲ್ ಕಾಸ್ಟ್ಯೂಮ್ಸ್, ನೋ ಮೇಕಪ್, ಅಂಡ್ like I'm very happy and I'm very very grateful to Suni sir and the entire team of OSPK. and ನನಗೆ ತುಂಬಾ ಏನಂದ್ರೆ ಶಿವಣ್ಣ ಅವರು ಮೂವಿ ನೋಡಿ ನಮಗೆ ತುಂಬಾ ಅಪ್ರಿಸಿಯೇಷನ್ ಕೊಟ್ಟರು. ಅದರಲ್ಲಿ ಅವರೊಂದು ಹೇಳಿದ್ರು, ಇಟ್ಸ್ ನಾಟ್ ಈಸಿ ಟು ಮೇಕ್ ಅ ಸಿಂಪಲ್ ಫಿಲ್ಮ್, ಕಾಂಪ್ಲಿಕೇಟೆಡ್ ಫಿಲ್ಮ್ ನಾವು ಮಾಡ್ಬೋದು, ಇಟ್ಸ್ ನಾಟ್ ವೆರಿ ಈಸಿ ಟು ಮೇಕ್ ಅ ಸಿಂಪಲ್ ಫಿಲ್ಮ್ ಅಂತ. ಸೊ ಇಟ್ ವಾಸ್ ವೆರಿ ಟಚಿಂಗ್ ಫಾರ್ ಅಸ್. ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿ ನಾವು ಫಾರಿನ್ ಎಲ್ಲ ಹೋಗಿ ಶೂಟ್ ಮಾಡ್ಕೊಂಡು ಮುಂದೆ ಎಲ್ಲ ತೋರಿಸ್ಬೋದು. ಶಿವಣ್ಣ ರೈಟ್ಲಿ ಸೈಡ್ ಸಿಂಪಲ್ ಆಗಿ ಮಾಡೋದು ಬಹಳ ಕಷ್ಟ ಇದೆ. ಅಂಡ್ ಆ ಭಾವನೆಗಳನ್ನ ರೀಚ್ ಮಾಡೋದಿದೆಯಲ್ಲ, ದಟ್ಸ್ ಆಲ್ಸೋ ಬಿಗ್ ಥಿಂಗ್. ಹೇಗೆ ನಿಮಗೆ ಯಾವ ತರದ ಕಾಂಪ್ಲಿಮೆಂಟ್ ಸಿಕ್ತು ಮನೇಲಿ? ರಾಘಣ್ಣ ಆಗ್ಲಿ, ಶಿವಣ್ಣ ಆಗ್ಲಿ, ಮನೆ ಅದೇ ಎಲ್ಲರೂ ಏನಂದ್ರು ಅಂದ್ರೆ ನೀನ್ ಎಲ್ಲೂ ಕಾಣಿಸ್ತಾ ಇಲ್ಲ, ಅಲ್ಲಿ ಬರೀ ಅತಿಶಯ ಕಾಣಿಸ್ತಾ ಇದೆ. ದಟ್ ಇಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ಅದು ತುಂಬಾ ಖುಷಿ ಆಯ್ತು. ಆ ಕ್ಯಾರೆಕ್ಟರ್ನ ಅಷ್ಟು ಚೆನ್ನಾಗಿ ತಗೊಂಡೋಗಿದ್ಯಾ. ಆಮೇಲೆ ದೊಡ್ಡಪ್ಪನೂ ಹೇಳ್ದಂಗೆ ಆ ಕ್ಯಾರೆಕ್ಟರ್ ಅಲ್ಲಿ ನೀನೊಂದು ಹೀರೋ ಆ ಕ್ಯಾರೆಕ್ಟರ್ ಮಾಡೋ ತರ ಮಾಡಿಲ್ಲ, ಆ ಕ್ಯಾರೆಕ್ಟರ್ ಹೆಂಗಿರ್ಬೇಕು ಅಷ್ಟೇ ಮಾಡಿದ್ಯಾ. ಅದು ತುಂಬಾ ಅವ್ರಿಗೂ ಇಷ್ಟ ಆಯ್ತು, ನನಗೂ ತುಂಬಾ ಖುಷಿ ಆಯ್ತು. ಆಮೇಲೆ ಏನಂದ್ರೆ ಈಗ ಒಂದು ಫ್ಯಾಮಿಲಿ ಕೂತ್ಕೊಂಡು ಈ ಸಿನಿಮಾ ನೋಡಿದ್ರೆ ಎಲ್ಲರಿಗೂ ರಿಲೇಟ್ ಮಾಡ್ಕೊಳಕ್ ಏನಾರೋ ಇದೆ. ತಂದೆಗೂ ಇದೆ, ತಾಯಿಗೂ ಇದೆ, ಅಜ್ಜಿ, ಅಲ್ಲಿರೋ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಏನಾರು ಒಂದು ರಿಲೇಟ್ ಮಾಡ್ಕೊಳ್ಬೋದು. ಸೊ ತುಂಬಾ ಖುಷಿ ಆಗ್ತಿದೆ ಆ ಥರ ಒಂದು ಸಿನಿಮಾ ನಾವು ಮಾಡಿದ್ವಿ ಅಂತ. ಆಮೇಲೆ ಈಗ ಒಂದು ಸರಳ ಪ್ರೇಮ ಕಥೆಯಿಂದ 2 ಫಾರಿನ್ ಟ್ರಿಪ್ ಬೇರೆ ಸಿಗ್ತಾ ಇದೆ. ಫಾರಿನ್ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಹೋಗಿದೆ ಸ್ಯಾಂಡಲ್ವುಡ್ ಟಾಕೀಸ್ ಅಂತ. ಸೊ ನಮ್ದು ವೀಸಾ ಆಗಿಲ್ಲ, ಶಾಂಘೈ ವೀಸಾ ಸರ್ದ್ ಆಗ್ಬಿಟ್ಟಿದೆ. ಸೊ ಸರ್ ಹೋಗ್ತಾ ಇದಾರೆ, ಟ್ರೈ ಮಾಡ್ತೀವಿ ನಾವು. ಸೊ ಕರ್ಸ್ಕೊಂತ ಇದ್ದಾರೆ. ಶಾಂಘೈ ಎಲ್ಲ ಇಂಟರ್ವ್ಯೂ ಮಿಸ್ ಮಾಡ್ದೆ, ಇವತ್ತು ಹೇಳ್ಬಾರ್ದು. ನಿಮ್ದು ವೀಸಾ ಇದೆಯಾ? ಈಗಲೂ ಇದೆಯಾ? ಮಾಡಿಸ್ಕೊಳ್ಳೋಣ ಸರ್, ಅದಕ್ಕೇನಂತೆ. ಶಾಂಘೈಗೆ ಹೋಗೋ ಅವಕಾಶ ಸಿಕ್ಕಿದ್ರೆ ಯಾಕೆ ಬಿಡ್ತಾರೆ? ಶಾಂಘೈ, ಸಿಂಗಾಪುರ್, ಹಾಂಗ್ಕಾಂಗ್, ಮತ್ತೆ ಈ ಕಡೆ ಯುರೋಪ್, ಆಮೇಲೆ ಅಮೆರಿಕ ಎಲ್ಲ ರಿಲೀಸ್ ಆಗ್ತಿದೆ. 23rd ಇಂದ ಎಲ್ಲ ಕಡೆ ರಿಲೀಸ್ ಆಗ್ತಿದೆ. ಸೊ ತುಂಬಾ ಚೆನ್ನಾಗಿದೆ ಸಿನಿಮಾ. ಹೀಗೆ ಸಕ್ಸಸ್ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಬಿಫೋರ್ ವಿ ವೈಂಡ್ ಅಪ್ ದ ಪ್ರೋಗ್ರಾಮ್, ಒಂದು ರೀಲ್ ನಿಮ್ ಕಡೆಯಿಂದ ನಮ್ಮ ಮಂಗಳೂರು ಡಿಮ್ಯಾಂಡ್ ಮಾಡ್ತಾ ಇದ್ರು, ಕರಿಮಣಿಗೆ ಒಂದು ರೀಲ್ ಮಾಡ್ಬೇಕಂತೆ. ಮಾಲೀಕ ಯಾರು ಅಂತ ನೀವು ಥಿಯೇಟರ್ ಹೋಗಿ. ತುಂಬಾ ಕತೆಗೂ ತುಂಬಾ ಆಪ್ಟ್ ಆಗುತ್ತೆ. ನೋಡೋಣ, ಕರಿಮಣಿ ಮಾಲೀಕ ನೀ ನಲ್ಲಾನೋ ಏನು. ಲೆಟ್ಸ್ ಸ್ಟಾರ್ಟ್. ಓಕೆ, ನಮ್ಮ ಸರಳ ಟೀಮ್ ಜೊತೆಗೆ ಒಂದು ಸರಳವಾದಂತಹ ಒಂದು ರೀಲ್ಸ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಎಲ್ಲರೂ ರೆಡಿ ಇದ್ದೀರಾ? ಓಕೆ, ಲೆಟ್ಸ್ ಸ್ಟಾರ್ಟ್. ಓಕೆ, ಲೆಟ್ಸ್ ಸ್ಟಾರ್ಟ್. ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ. ಏನಲ್ಲೇ? ಓ ನಲ್ಲ ನೀ ನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಇದನ್ನೆಲ್ಲ ನಾವು 3 ಜನ ಕೊಲಾಬ್ ಮಾಡಿರ್ತೀವಿ, ನೋಡ್ಬೋದು ನೀವು. ಖಂಡಿತವಾಗ್ಲು. ಎಸ್. ಅಂಡ್ ಇದಕ್ಕೆ ಉತ್ತರ ಸಿಗ್ಬೇಕು ಅಂತ ಹೇಳಿದ್ರೆ ನೀವು ಸಿನಿಮಾ ನೋಡ್ಬೇಕು. ನೀನಲ್ಲ ಕರಿಮಣಿ ಮಾಲೀಕ ನೀನಲ್ವೋ, ಅಥವಾ ಕರಿಮಣಿ ಮಾಲೀಕ ನೀ ನಲ್ಲಾನೋ. ಸೊ ಅದಕ್ಕೆ ಉತ್ತರ
ಒಂದು ಸರಳ ಪ್ರೇಮ ಕಥೆಯಲ್ಲಿ ಸಿಕ್ಕೇ ಸಿಗುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಒಂದು ಸರಳ ಪ್ರೇಮ ಕಥೆಯ ಚಿತ್ರತಂಡದ ಜೊತೆಗಿನ ಮಾತು. ಸೊ ಈಗಲೇ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ಒಂದು ಒಳ್ಳೆ ಸಿನಿಮಾ ನಿಮಗೋಸ್ಕರ ಕಾಯ್ತಾ ಇದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.